ನೀವು ನಿಮ್ ಬಿಯರ್ಡ್ ಶೇವ್ ಮಾಡ್ಬೇಕು. ಏನ ಆಟ ಆಡ್ತಾ ಇದೆಯಾ ನೀನು? ನಂದೀಶಿಗೆ ಹೋಗ್ಬಿಟ್ಟು 5 ಕಿಸ್ ಮಾಡ್ಬೇಕು. ಏನು ಹೇಳು ಬೇಬಗ. ಬಾವನ್ ಇಮಿಟೇಟ್ ಮಾಡು. ಈಗ ಅಯ್ಯೋ ಅಯ್ಯೋ ನಮಸ್ಕಾರ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವರ್ಷ ಒಂದು ಚಾಲೆಂಜಿಂಗ್ ವಿಡಿಯೋ ಒಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೋಶ್ ಇರಲಿ ಅಂತ ಅಂದ್ಬಿಟ್ಟು ತಮ್ನೇಲ್ ಅಂಡ್ ಟೈಟಲ್ ನೀವು ನೋಡಿರ್ತೀರ ಏನು ಅಂತ. 24 ಗಂಟೆಗಳ ಕಾಲ ಸೇಯಿಂಗ್ ಎಷ್ಟು ಪೂರ್ಣ. ಅವಳು ಗತ್ತು ಗಾಂಭೀರ್ಯ ನೋಡಿ ಗಾಯ್ಸ್, ಫುಲ್ ಅವಾಗಿಂದ ರೆಡಿನಾ ಅಂತಾನೆ ಅವಳೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದು. ಸಿದ್ದರಾಮ ನುಂಡಿ ನಮ್ಮ ಬೀಗ್ರ ಮನೆಯಿಂದ ಏನೋ ಒಂದು ಕೆಲಸದ ಮೇಲೆ ಬಂದಿದ್ದು, ಹಂಗೆ ಒಂದು ಟಿಕ್ಕಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ಬಿಕಾಸ್ ಮೇಡಮ್ ಅವರು ಸಂಡೇ ಆ್ಯಂಡ್ ಮಂಡೇ 2 ದಿನ ಫ್ರೀ ಆಗಿದ್ದಾರೆ. ಅದಕ್ಕೋಸ್ಕರ ಕೋಚ್ ಹಾಕೊಂಡಿದ್ದೀವಿ, ಮಾಡೋಣ ವಿಡಿಯೋ ಅಂತ. ಸಾಕಷ್ಟು ಒಂದು ಟಫ್ ಟಾಸ್ಕ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳಂತೆ. ಚಾಲೆಂಜಿಂಗ್ ಆಗಿ ಇನ್ಫಾರ್ಮೇಶನ್ ತಗೊಂಡಿದ್ದಾಳೆ. ನಿಶುನ್ ಹತ್ರ, ಮಧು ಹತ್ರ, ಇವ್ರ ಬಾವನ ಹತ್ರ, ಅವ್ರ ಅಣ್ಣನ ಹತ್ರ ಎಲ್ಲರೂ ತಗೊಂಡು ಇಟ್ಕೊಂಡವಳೆ. ತಗೊಂಡು ಇಟ್ಕೊಂಡವಳಂತೆ. ಡೆಡ್ಲಿ ಆಗಿರುತ್ತೆ. ನಿಮ್ ಕೈಲಿ ಮಾಡಿಸ್ಬೇಕು ಅಂತ ಅವಳಿಗೆ ಮನದಾಳದ ಆಸೆ ಅಂತೆ ಗೈಸ್. ನೋಡೋಣ ಈ ವಿಡಿಯೋ ಹೆಂಗ್ ಬರುತ್ತೆ ಅಂತ. ರೆಡಿನಾ? ನಾನು ಅಫ್ ಕೋರ್ಸ್ ರೆಡಿ. ನೀವು ರೆಡಿ ಇರಬೇಕು. ಸೇಯಿಂಗ್ ಎಸ್ ಅಂತಂದ್ರೆ ಎಸ್ ಅಂತ ಹೇಳಲೇಬೇಕಂತೆ ಗೈಸ್. ನೋ ಅಂತ ಹೇಳಂಗಿಲ್ಲ. ಹೇಳಿಲ್ಲ ಅಂತಂದ್ರೆ ಇವಳಿಗೆ 25,000 ರೂಪಾಯಿ ಶಾಪಿಂಗ್ ಕೊಡ್ಸ್ಬೇಕಂತೆ. ಹೌದಾ? ಹಂಗಾರ ಮಾಡಿ ಏನಾರ ಮಾಡಿ ಹೇಳಲೇಬೇಕು. ಹೇಳ್ತೀನಿ ಗೈಸ್. ಅದೇನೇನ್ ಕತ್ತೀಯೋ ಯಾಕೋ ಮನೆ ಒಳಗಡೆ ಸ್ಟಾರ್ಟ್ ಮಾಡಿಸ್ತಾವಳೆ ಅಂತ ಭಯ ಸಿಕ್ಕಾಬಿಟ್ಟೆ. ಭಯ ಐತೈತೆ ನಿನ್ ಕಂಡ್ರೆ. ಈಗ ಬೆವ್ರದ್ ನೀವಲ್ಲ, ಬೇರೆಯವರು. ಯಾರು ಹೇಳಲ್ಲ. ಏನಿಲ್ಲ, ಸಿಂಪಲ್. ನಂದೀಶಿಗೆ ಹೋಗ್ಬಿಟ್ಟು 5 ಕಿಸ್ ಮಾಡ್ಬೇಕು. ಏನು ಅವನು ಯಾರ ತರ ಟಚ್ ಮಾಡಿಸ್ಕೊಳ್ಳಲ್ಲ. ನಮ್ಮ ಅಣ್ಣ ಒಂಥರ ಅವನು ರೆಡಿಯಾಗಿ ಕಿಸ್ ಮಾಡ್ಬೇಕು. ಹುಡುಗ ಕಡೆ ನಿಮ್ ತಮ್ಮ ತಾನೆ. ಸೋತೈತೀನಿ. ಹೆಂಗೆ ಸೋಳಪ್ಪ ನನಗಿಲ್ಲ. ಕಣ್ಮುಚ್ಕೊಂಡ್ಬಿಡು. 5 ಪಟ್ಬಿಡ್ತೀನಿ. ಬೇಡಪ್ಪ, ಬೇರೆಯವ್ರಿಗೆ ಹೇಳ್ಬಿಡು. ಇಲ್ಲ, ನಂದಿ ಅವಳಿಗೆ ಆಸೆ ಇರೋದು ನಮ್ಮ ಅಣ್ಣನ ಕೈಲಿ ನಿನಗ್ ಕೊಡ್ಸ್ಬೇಕು ಅಂತ. ಕಣ್ಮುಚ್ಕೊಬಿಡು ಪ್ಲೀಸ್. ಕಣ್ಮುಚ್ಕೊಳ. 1 2 ನಿನ್ನ ಆಸೆ ಮುಗೀತಾ? ಯಾಕೆ ಈ ಆಸೆ ಅಂತ ಬಂತು ನಿನಗೆ? ಸುಮ್ನೆ ಒಂಥರ ಅವ್ನ್ ಯಾರ ಹತ್ರನೋ ಮೆಂಟ್ಲು ನನ್ನ ಮಗ ಯಾರ ಹತ್ರ ಕೊಡ್ಸ್ಕೊಳಲ್ಲ ಅಂತಾನ? ಹುಡುಗಿರ ಹತ್ರ ಕೊಡ್ಸ್ಕೊತಾನೆ. ಇಷ್ಟ ನಾ ಫಸ್ಟ್ ಕ್ಲಾಸ್ ಮುಗಿತಾ? ಸಿಂಪಲ್. ಇದು ಸಿಂಪಲ್. ಓಕೆ, ಇನ್ನೇನು ಕೊಡ್ತಾಳೆ ಅಂತ ಗೈಸ್ ನೋಡಿ. ಇವ್ರು ಇನ್ಫಾರ್ಮೇಶನ್ ಹೆಂಗ್ ಸ್ಪ್ರೆಡ್ ಮಾಡ್ಕೊತಾವ್ರೆ, ಹೆಂಗ್ ಹೇಳ್ಕೊಡ್ತಾವಳೆ ಅಂತಂದ್ರೆ, ಮಧು ಫುಲ್ಲು ಟಾಸ್ಕ್ ಹೆಂಗಿರ್ಬೇಕು ಗೊತ್ತಾ ಅಂತ ಹೇಳ್ಕೊಡ್ತಾಳೆ. ಸ್ಟಾರ್ಟ್ ಗೈಸ್. ಈಗ 2ನೇ ಟಾಸ್ಕ್ ಕೊಡ್ತಾ ಇದ್ದಾಳಂತೆ. ಇಲ್ಲೇ ಕೊಡ್ತೀನಿ. ಈಗ ಬಂದಿರೋ ಥಾಟ್ ಇದು. ಏನು ಸುಳ್ಳು? ಏನು ಗೈಸ್ ಹಿಂಗೆಲ್ಲ ನೋಡ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಅವಳೆ. ಏನ್ ಅನ್ಕೊಂಡಿದ್ಯ ನನ್ನ? ಏನ್ ಮರ ಹತ್ತು? ಮರ ಕೈ ಕೆಳಗೆ ಮರ ಹತ್ತಕ್ಕೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಏನಾದ್ರೂ ಆಗ್ಲಿ. ಎಸ್ ಸರ್ ನೋ ಗುರು. ನೀನ್ ಏನ್ ಗುರು ಇದನ್ನ ಚಡ್ಡಿನ ಹಾಕಿಲ್ಲ? ಎಸ್ ಸರ್ ನೋ. ಯಾವ ಚಿಕ್ಕ ಮರನು ಎಲ್ಲ ಇಷ್ಟಿಷ್ಟು ಉದ್ದ. ಯಾವ ಮರ ಯಾವ್ದಾದ್ರೂ ಓಕೆ, ಒಂದ್ ಮರ ಹತ್ಬೇಕು. ಅಜ್ಜಿ ಬೇಡ ಅಂತ. ಅಜ್ಜಿ ಅವ್ರು ಏನು ನಾನು ಏನ್ ಹೇಳಿದ್ರು ಅವ್ರು ಕೇಳ್ಬೇಕು. ಇಲ್ಲೇ ಅದಲ್ಲ, ಇದ್ಯಾವ್ದು ಮರ? ಟ್ರೈ ಮಾಡ್ತೀನಿ. ಜೈ ಆಂಜನೇಯ. 10 ಏನ್ ಕೊಡ್ತೀಯ ಪುಣ್ಯ? 10 ಏನ್ ಕೊಡ್ತೀಯ? ಏನೋ ಕೊಡೋಣ, ಇನ್ನ ತುಂಬಾ ಹಾಕ್ಬೇಕು. ರೆಡಿ? ಮರ ಹತ್ತೆಲ್ಲ ಅಭ್ಯಾಸ ಐತೆ ನನಗೆ. ಬಟ್ ಈ ಜೀನ್ಸ್ ಪ್ಯಾಂಟ್ ಎಲ್ಲ ಹತ್ತಿನೋ ಹತ್ತಲ್ಲ ಗೊತ್ತಿಲ್ಲ. ಮೊದ್ಲು ಲಾಕ್ ಡೌನ್ ಅಲ್ಲಿ ಊರಲ್ಲೇ ಇರ್ತಿದ್ವಲ್ಲ.
ಯಾರು ಎಳ್ಳಿರ್ಬೇಕಾ? ನಂಗೆ ಎಳ್ಳಿರ್ಬೇಕಾ? ಅಲ್ಲಿ ಚಾಲೆಂಜ್ ಗೆದ್ದಾಯ್ತು ಗೈಸ್. ನತ್ತಲ್ಲ ಅನ್ಕೊಂಡಿದ್ದಾ ಹಿಂಗೆ. ಓಕೆ ಇಲ್ಲಿಂದ 10 ವರ್ಷ ತನಕ ಇಳಿಯೋದೇನಿಲ್ಲ. ಈಗ ಸಿದ್ದರಾಮಯ್ಯಯಿಂದ ಈಗ ಡೈರೆಕ್ಟ್ ಆಗಿ ಮೈಸೂರು ಮನೆಗೆ ಬಂದಿದ್ದೀವಿ. ನಮ್ಮ ನೆಕ್ಸ್ಟ್ ಚಾಲೆಂಜ್ ಕೊಡಕ್ಕೆ ರೆಡಿ ಆಗಿದ್ದಾಳೆ. ನೀನ್ ಮಾತಾಡ್ಬೇಕು, ನಿಮ್ಗಳಾಗಿದ್ದು ನಾನು ಜಾಸ್ತಿ ಏನಿಲ್ಲ. ಹಾ ಜೋರಾಗಿ ಹೇಳ್ಸಿ. ನೀವು ನಿಮ್ ಬಿಯರ್ಡ್ ಶೇವ್ ಮಾಡ್ಬೇಕು. ಏನ ಏ ಆಟ ಆಡ್ತಾ ಇದೀಯ ನೀನು? ಹೆಂಗ್ ಕಾಣಿಸ್ತೀನಿ ಗೊತ್ತಲ್ಲ. ಈ ತರ ಯಾರು ಕೊಟ್ಟೇ ಇಲ್ಲ. ಬಿಯರ್ಡ್ ಶೇವ್ ಫುಲ್ ಎಲ್ಲ ಮಾಡಲ್ಲ. ಗುರು ಈ ಯಾರು ಹೇಳ್ಕೊಟ್ಟಿರೋದು ಇದೆಲ್ಲ ನಿಮಗೆ? ನಾಟಕ ಆಡ್ತಾ ಇದೀಯ ನೀನು? ಒಳ್ಳೆ ಚೈಲ್ಡ್ ಚಪಾತಿ ಕಂಡ ನೀವು ಅಣ್ಣನ ತರ ಕಾಣಿಸ್ತೀರ ಮೇಲೆ. ಚೈಲ್ಡ್ ಚಪಾತಿ ನೀನು. ಏಯ್ ಸುಮ್ಮನೆ ಬೇಡ, ಇವೆಲ್ಲ ಕಟ್ ಮಾಡಿಸ್ಬಿಡ್ತೀನಿ. ಎಡಿಟಾ ನಾನು ಸೇವಿಂಗ್ ಮಾಡಲ್ಲ ಗೈಸ್. ಇದು ಒಳ್ಳೆ ಟಾರ್ಚರ್ ಕೊಡ್ತಾವಳೆ ಗೈಸ್. ಈಗ ಓಲಿ ಲಾಸ್ಟ್ ಅಲ್ಲಿ ಮಾಡ್ತೀನಿ ವಿಡಿಯೋ ಮಧ್ಯದಲ್ಲಿ. ಗಡ್ಡ ಇಲ್ದಿರ ಕಾಚೆ ಕರ್ಕೊ ಹೋಗ್ಬೇಕಾ? ಗುರು ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಮಾಡ್ಬೇಕು. ನನಗೆ ಐಡಿಯಾನೇ ಇರಲಿಲ್ಲ ಇದು. ಮಾಡ್ತಾರೆ, ಅಣ್ಣನ ಕೈಲಾಗುತ್ತೆ. ಈ ತರ ಎಂಕರೇಜ್ ಮಾಡ್ಬೇಕವ. ಅಯ್ಯೋ ಯಾರೇ ಏನೇ ಇದು ಟಾಸ್ಕು. ನಂದೀಶ್ ಏನ್ ಮಾಡೋದು? ಮಾಡ್ಲಾ? ಏನಾಗಲ್ವಾ? ಕೂದ್ಲಲ್ವಾ ವಾಪಸ್ ಬರುತ್ತೆ, ಬಟ್ ಅಜೀಬಾಗಿ ಕಾಣಿಸುತ್ತೆ. ಅಜೀಬಾಗಿ ಕಾಣಿಸ್ತೀನಿ ಅಂತ ಅಷ್ಟೇ. ನೀನೇ ಮಾಡ್ಬೇಕಾದ್ರೆ ನಡಿ, ನೀನೇ ಮಾಡ್ಬೇಕು. ಟ್ರಿಮ್ಮರ್ ಹಿಡ್ಕೊಂಡ್ ಮಾಡು. ಮಾಡೆ ಮದು ಮಾಡ್ತಾವಳು. ಯಾರೋ ಒಬ್ರು ಮಾಡಿ ಆಯ್ತು. ಗೈಸ್ ನೋಡಿ ಎಲ್ಲರಿಗೂ ಎಷ್ಟು ಎನರ್ಜಿ ಇದೆ ನನ್ ಗಡ್ಡ ತೆಗಿಯಕ್ಕೆ. ನಮ್ ಭಾವನೆ ತೆಗಿತವ್ರೆ. ಹೋಯ್ತು ಗೈಸ್ ನನ್ ಗಡ್ಡ. ಅನ್ಕೋತೀನಿ ಜಾಸ್ತಿ ಇಲ್ಲ ಬಿಡಿ. ಹೌದಾ ಬೇರೆ ಪ್ರೀತಿಯಿಂದ ಬೆಳೆಸಿ ಗಡ್ಡ ಗೈಸ್. ಹೋಯ್ತಲ್ಲಪ್ಪ. ಅಷ್ಟೇ ಕೂದ್ಲೇನು ವಾಪಸ್ ಬರುತ್ತೆ ಹೆಂಗ್ರು? ನಿನ್ಗೈತ್ ನಿನಗೆ. ನೆಕ್ಸ್ಟ್ ನೀನ್ ಮಾಡ್ಬೇಕು ಸೇಯಿಂಗ್ ಎಷ್ಟು ಮಗನ್ನು. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇದೆಲ್ಲ. ಯಾರು ಪ್ಲಾನ್ ಕೊಟ್ರೋ ಇಲ್ಲ ಅವಳೇ ಏನಾದ್ರು ಐಡಿಯಾನಾ? ನಿನ್ನೆನಾ? ಅದೇನೋ ಇನ್ನೂ ಒಂದೆರಡು ಇಟ್ಕೊಂಡಿದೀನಿ ನಿನ್ಗೆ ಐತೆ ಬಾ ಅಂತವಳೆ. ಯಾಕಾರ ಹೇಳದ್ನ ಸೈಯಿಂಗ್ ಮಾಡೋಣ ಅಂತ. ರಾಮ ಅಲ್ಲಿ ನೋಡಲ್ಲಿ ಏನನ್ಸ್ತೈತಿ ನಿನಗೆ? ಫುಲ್ ಖುಷಿ. ಆಗಿದ್ರೆ ಇನ್ನೂ ಫುಲ್ ಖುಷಿ. ಪಾಪ ಹೋಗ್ಲಿ, ಆಮೇಲೆ ಚೆನ್ನಾಗಿ ಕಾಣಿಸಲ್ಲ, ಫುಲ್ಲು ನೋಡಕ್ಕಾಗಲ್ಲ ಅಂತ. ನಿಶಾ ನಿನ್ ಖುಷಿ ಏನಪ್ಪ? ನಂಗೆ ಜೀರೋ ಆಗ್ಬೇಕಿತ್ತು. ಪಾಸಿಬಿಲಿಟೀಸ್ ಇದೆ, ನೋಡಿ ಏನ್ ಮಾಡೋಣ. ಜೀರೋನೇ ಮಾಡಿಸ್ಕೊಬಿಡಲ್ಲ. ಅಷ್ಟು ಹೋಯ್ತಲ್ಲ. ಅನ್ಸ್ತಾ ಇಲ್ಲ ಅದು. ಏನು ಗೊತ್ತೇ ಆಗಲ್ಲ. ಜೀರೋ ಮಾಡು. ಇಲ್ಲ ಹತ್ರ ಜೀರೋ ಮಾಡು. ಚೆನ್ನಾಗಿರುತ್ತೆ ಈ ತರ. ಇವಾಗ ಏನ್ ಗೊತ್ತಾ, ಗಡ್ಡ ಇವಾಗ ನೀನು ಸ್ವಲ್ಪ ಭಗತ್ ಸಿಂಗ್ ತರ ಕಾಣ್ತೀಯ. ಇದು ಮಾತ್ರ ಜಾಸ್ತಿ ಅದು ಜಾಸ್ತಿ ಇರುತ್ತೆ. ಅಯ್ಯೋ ಅವ್ರು ಕಮೆಂಟ್ ಹಾಕೋದ್ಕೂ ಅಯ್ಯೋ ದೇವರೇ. ಗಾಯ್ಸ್ ಹೋಯ್ತು ಗಾಯ್ಸ್ ನನ್ನ ಗಡ್ಡ. ಖುಷಿ ನೋಡ ಎಲ್ಲ ಬಿಟ್ಬಿಟ್ಲು. ಮಧು ನೋಡ್ರಿ ಏನಂತಳ. ಮಧು ಕೆಳಗಡೆ ಅವಳೆ ಫೋನಲ್ಲಿ ಮಾತಾಡ್ತಿದ್ಲು. ಡಿಫ್ರೆಂಟ್ ಆಗೈತೆ. ಚಿಕ್ಕ ಹುಡುಗನಲ್ಲಿ ನಾನು ಮಾಡಿಸ್ತಾ ಇದ್ದೆ. ಏನು ಗೊತ್ತಾ ಗೈಸ್, ಚಾಲೆಂಜ್ ಅಂತ ಮಾಡಿದಾಗ ಕಂಪ್ಲೀಟ್ಲಿ ಜೆನ್ಯೂನ್ ಆಗಿ ಚಾಲೆಂಜ್ ಮಾಡಬೇಕು ಅಂತ ಮಾಡ್ತಾ ಇರೋದಷ್ಟೇ. ಇವಳು ಮುಂದೆ ಸೋಲ್ಬಾರ್ದು ಅಂತ ಗೈಸ್. ಸೋತ್ಬಿಟ್ರೆ ಆಮೇಲೆ ವರ್ಷವಿಡೀ ಆಡ್ಕೋತಾಳೆ ಸೋತ್ಬಿಟ್ಟೆ ಅಂತ. ನಿಮ್ಮ ಅಣ್ಣಂಗೆ ಯಾವಾಗ ಮಾಡಿಸ್ತೀಯ? ಅವನಿಗೆಲ್ಲ ಮಾಡ್ಸಲ್ಲ.
ಇತ್ತಿಗೆಲ್ಲ ಸಕ್ಕದಾಗಿದೆ ಫ್ರೆಂಚ್ ಕಟ್. ಹೆಂಗ್ ಕಾಣಿಸುತ್ತೆ ಅದ್ರ ಮೇಲೆ. ಒಂದೇ ಸಲ ತೆಗೆದ್ಬಿಟ್ರೆ ವಾಪಸ್ ಬರಲ್ಲ ಕೂದಲು. ಡ್ರಗ್ ಡೀಲರ್ ತರ ಕಾಣಿಸ್ತಿದ್ಯಾ? ನಿಶಾ ಏನು ಗೊತ್ತಾ, ನನ್ ಮುಂದೆ ನುಗ್ಗಕ್ಕಾಗಲ್ಲ ಅಂದ್ಬಿಟ್ಟು ಮನ್ಸಲ್ಲೇ ನಗ್ತಾಳೆ ನಿಜ. ಏನೇನೋ ಹೇಳ್ತಾಳೆ. ಸ್ವಲ್ಪ ಐತಿ ನಿಜ ಸಕ್ಕದಾಗೈತೆ ಮದನ್. ಐತೆ ಏನೋ ಮಾಡವ. ಆರ್ಟಿಸ್ಟ್ ನನ್ನ ಗಡ್ಡ ಒಂದು ವಾರಕ್ಕೆ ಬಂದ್ಬಿಡುತ್ತೆ. ಅದಕ್ಕೇನೆ ಆರ್ಟಿಸ್ಟ್ ಪರ್ಫೆಕ್ಟ್ ಶೇಪ್. ಅಪ್ಪ ಸುಮ್ಮನಿರಪ್ಪ, ನಿನ್ನ ಸಮಾಚಾರ. ಚೆನ್ನಾಗೈತಾಳೆ. ಚೆನ್ನಾಗಿದೆ ಕಣೋ. ಹೆಂಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಇರ್ಬಾರ್ದಿತ್ತು ಆಕ್ಚುಲಿ. ನಾನೇನೇ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ. ಎತ್ಕಿತ್ಬಿಟ್ಟು ಕಣ ಆಮೇಲೆ. ಗೈಸ್ ಥರ್ಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ತೋರಿಸ್ತೀವಿ ಇರಿ. ಇಲ್ಲಿ 4 ಚಾಲೆಂಜ್ ಅಲ್ಲ. ಮಧುಗೌಡ ಅವ್ರ ರಿಯಾಕ್ಷನ್ ನೋಡೋಣ ಗೈಸ್. ಆರತಿ ಎತ್ತಿರೇ ಚೆನ್ನಾಗೇ ಐತೆ. ಚೆನ್ನಾಗೇ ಐತೆ. ಚೆನ್ನಾಗಿ ಮಾಡಿದ್ರು ನಮ್ಮ ಯಜಮಾನ್ರು. ಹೌದಾ? ಎಲ್ಲ ತೋರ್ಸು. ಓಕೆ, ಬಟ್ ಇದು ಬೇಕಿತ್ತಾ? ನಾನು ಅದಕ್ಕೆ ಬೇಡ ಅಂತ ಇದ್ದೀನಿ. ನೀನ್ ಎಲ್ಲ ಬೇಡ ಅಂತೀನಿ, ನೀನು ಕೂದಲು ಬೇಡ ಅಂದ್ಬಿಡ್ತೀನಿ ನೀನು ಬಿಟ್ರೆ. ಇಲ್ಲ ಒಂದು ಸ್ವಲ್ಪ ನೀಟಾಗಿ ಶೇಪ್ ಕೊಡ್ಸೋಣ. ಇದು ಫ್ರೆಂಚ್ ತೆಗಿಸ್ಬಿಡ್ತೀನಿ. ಡಿಫ್ರೆಂಟ್ ಆಗಿದ್ದೀನಾ? ಚೆನ್ನಾಗಿದ್ದೀನಲ್ಲ, ಹೆಂಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳೋದು ಏನಿದ್ರು ಚೆನ್ನಾಗಿರುತ್ತೆ. ಮದನ್ ಗೌಡ ಅವರ 2.0 ನ್ಯೂ ಲುಕ್ ನೋಡಿ ಗೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಕಾರಣಕರ್ತರು ಮಿಸ್ ಪೂರ್ಣಿಮಾ ಗೌಡ ಅವರು. ಈಗೆಲ್ಲ ಹೊರಗಡೆ ಕರ್ಕೊ ಹೋಗ್ಬೇಕಂತೆ, ಹೊರಗಡೆ ಕರ್ಕೊ ಹೋಗ್ತಾ ಇದೀವಿ. ನೆಕ್ಸ್ಟ್ ಚಾಲೆಂಜ್ ಕೊಡಕ್ಕೆ. ಎಲ್ಗವ ತಾಯಿ ನಮ್ಮವ್ವ ಸುಬ್ಲಕ್ಷ್ಮಿ ಹೇಳು. ಶಾಪಿಂಗ್ ಮಾಲ್. ಕಾಸೆಲ್ಲ ಖರ್ಚು ಮಾಡೋಂಗಿರ್ಬಾರ್ದು. ಏನು ಅಷ್ಟೇ. ಗೈಸ್ ಮಾಲ್ ಕರ್ಕೊ ಹೋಗ್ತೀನಿ. ಮಾಲ್ ಬೇಕಾ ಒಟ್ಟಿನಲ್ಲಿ ನಿಂಗೆ? ಮಾಲ್ ಬೇಕು, ಮಾಲ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಾನು ಏನ್ ಬೇಕಾದ್ರೂ ಹೇಳ್ಬೋದು, ಅದು ನೀನ್ ಮಾಡ್ಬೇಕಷ್ಟೇ. ಹೇಳ್ಬೇಕಾದ್ರೆ ಹೇಳ್ಬೇಕು. ಇಷ್ಟು ಮಾಡಕ್ಕೆ ಇದೀನಿ ಗೈಸ್. ಹೇಳಕ್ ಅವಳವಳೆ, ಮಾಡಕ್ ನಾನಿದ್ದೀನಿ. ಆಯ್ತು, ಇವಾಗ ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳು. ಏನ್ ಗೊತ್ತಾ, ನನ್ನಲ್ಲಿರೋ ಒಳ್ಳೆ ಗುಣ ಏನು? ಅಣ್ಣ ಹೇಳ್ಬೇಕು. ನಿನ್ನಲ್ಲಿರೋ ಒಳ್ಳೆ ಗುಣನಾ? ಸುಮ್ನೆ ಒಳ್ಳೆ ಕ್ವಾಲಿಟಿ. ಏಜ್ಗಿಂತ ಜಾಸ್ತಿ ಮೆಚುರಿಟಿ ಐತೆ ಗೈಸ್ ಇವಳಿಗೆ. ಆಮೇಲೆ ಅವಳಿಗೆ 20 ವರ್ಷ ತಂಗ ಆಡಲ್ಲ, ಅವಳು 30 ವರ್ಷ ತನಕ ಆಡಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲ ಅದೇ ಮೆಚುರಿಟಿ, ಓವರ್ ಮೆಚೂರ್ಡ್ ಅಷ್ಟೇನಾ? ಒಳ್ಳೆ ಬೈ ಹಾರ್ಟ್ ಒಳ್ಳೆವಳು, ಎಲ್ಲಾದ್ರೂ ರೆಸ್ಪೆಕ್ಟ್ ಕೊಡ್ತಾಳೆ. ಓಪನ್ ಆಯ್ತಾ ಏನಂದ್ರೆ ಗೈಸ್? ಮಾಲಕ್ ಕರ್ಕೊಂಬಂದು ಬಿಟ್ಟವಳೆ. ಈಗ ಇಲ್ಲಿ ಚಾಲೆಂಜ್ ಕೊಡ್ತಾಳಂತೆ. ಅದೇನೇನ್ ಮಾಡ್ತಾವಳೋ, ಅದೇನೇನ್ ಕತೆನೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಜೋರಾಗಿ ಹೇಳ್ಬೇಕು ನೀವು. ಮಧ್ಯದಲ್ಲಿ ಹೋಗ್ಬಿಟ್ಟು ನಾಗಿಣಿ ತರ ಡ್ಯಾನ್ಸ್ ಮಾಡ್ಬೇಕು. ಬೇಗ ಹೋಗು. ನಾಗಿಣಿ ತರ ಮಾಡಿ ತೋರ್ಸು. ಒಂದ್ಸತಿ ತೋರ್ಸು. ಅವನ ಐಡಿಯಾ ಕೊಟ್ಟಿದ್ದಾರೆ, ಅಣ್ಣನ ಐಡಿಯಾ ಕೊಟ್ಟಿದ್ದು. ಬೇಗ ಹೋಗು. ಯಾವ ತರ? ಏನೋ ಒಂದು ಡ್ಯಾನ್ಸ್, ನಾಗಿಣಿ ತರ, ನಾಗಿನ್ ಡ್ಯಾನ್ಸ್. ಹೋಗಿ ನೀವು ಹೋಗಿ ಹೋಗಿ. ಆಯ್ತಾ? ಚಾಲೆಂಜ್ ಕಂಪ್ಲೀಟ್ ಆಗಿದೆ ಗೈಸ್. ಇವಾಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಶಾಪಿಂಗ್ ಮಾಡ್ಬಿಟ್ಟು ಇನ್ನೊಂದು ಡೇರ್ ಇದೆ, ಅದನ್ನ ಆಮೇಲೆ ಮಾಡಿಸ್ತೀವಿ.
ದಿನಾನ ಹಾಳ ಮಾಡಿ ಬಿಟ್ಲು ಗಾಯ್ಸ್. ಹೋಗಿ 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 ತಗೊಬರ್ಬೇಕು ಬೇಗ, ಟೈಮ್ ಆಯ್ತು. ಜುಡಿಯೋದಲ್ಲಿ ಸೇಲ್ ಬಿಟ್ಟಿದ್ದಾರೆ. ಇವಳು ಸೈಜ್ ಇಲ್ಲ, ಒಂದು ಶೂ ಹಿಡ್ಕೊಂಡು ಹೆಂಗ್ ಒಡ್ಡಾಡ್ತಾವಳು ನೋಡಿ. ಹಾ ಸೈಜ್ ಇಲ್ಲ ಅಂದ್ರೆ ತಗೊಂಡ್ರಿಂದ ಹೋಗಿ ಬಿಲ್ ಮಾಡಿಸ್ಬಿಟ್ಟು ಪಟ್ಟ ಅಂತ ತಗೊಬರ್ಬೇಕು. ಹಿಂಸೆ ಇಡ್ತಾವಳೆ ಎಸ್ ಆರ್ ನೋ ಅಂತ. ನನಗೆ ಟೈಮ್ ಬೇರೆ ಆಯ್ತು, ಓಡು ಬೇಗ. ನಿನ್ ಸೈಜ್ ಇಲ್ಲ ಅಂತಂದ್ರೆ ತಗೊಂಡ್ರ ತಗೋ. ಏನೇನು ತಗೊಂಡೆ ಪುಣ್ಯ? ಏನಿಲ್ಲ, ಪಾಪ ಹೋಗ್ಲಿತ್ತು, ಏನು ಖರ್ಚು ಮಾಡ್ಸಿಲ್ಲ. ಹಾ ಹೇಳು. ಬರೀ ಶೂ ಮತ್ತೆ 2 ಟಾಪ್ ತಗೊಂಡಿದ್ದೀನಿ ಅಷ್ಟೇ. ಶೂ ಮತ್ತೆ 2 ಟಾಪ್ ಅಷ್ಟೇ ಅಂತ ಗೈಸ್. ಹೌದಾ? ಆಯ್ತಾ? ಇವತ್ತಿನ ದಿನ ನನಗೆ ಶತ್ರು ಆಗಿದ್ದಾಳೆ ಇವಳು. ಶಾಪಿಂಗ್ ಮುಗಿಸ್ಕೊಂಡು ಬಂದು ಈಗ ಆಯ್ತಾ ವಿಡಿಯೋ ಆನ್ ಮಾಡು ಅಂತವಳೆ. ಏನ್ ನನ್ನ ಪುರ್ಸೋದಾಗ ಕೂತ್ಕೊಳಕ್ ಹೋಗ್ಬಿಡ್ತಾ ಇಲ್ಲ. ಏನ್ ಗೊತ್ತಾ, ನಾನು ಇಲ್ಲಿವರೆಗೂ ಯಾವ್ದೋ ಸ್ಟಾರ್ ಬಾಕ್ಸ್ ಅಲ್ಲಿ ಏನು ಕುಡಿಸಿಲ್ಲ. ಸೊ ನನಗೆ ಸ್ಟಾರ್ ಬಾಕ್ಸ್ ಅಲ್ಲಿ ಏನೋ ಕುಡಿಬೇಕು ಅನ್ಸ್ತೈತೆ. ಬಾ ಏನಾದ್ರು ಕೊಡ್ಸು. ಸ್ಟಾರ್ ಬಾಕ್ಸ್ ಕಾಫಿ ಒಂದು 500 ರೂಪಾಯಿ. ಸರಿ ಆಯ್ತು, ಒಂದು ಕೊಡ್ಸು. ಇರ್ಲಿ ಬಾ, ಆಯ್ತು ಕೊಡ್ಸವ. ರೆಡಿ? ಸರಿ. ನಾನು ನಿನ್ಕಿಂತ ಚಾ ಬಯಕೆ ಈಡೇರಿಸ್ಕೊತಾ ಇದ್ದಾರೆ ಗೈಸ್. ಬಸ್ರಿ ಇವ್ರ ಹೆಸ್ರು ಹಾಕ್ಬಿಡಿ, ಪೂರ್ಣ. ಒಂದು ಹಾರ್ಟ್ ಹಾಕ್ಬಿಡಿ. ಏನ್ ಗೊತ್ತಾ, ಇವಾಗ ನಾನು ಫೋಟೋ ತೆಗ್ದ್ಬಿಟ್ಟು ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ಬೇಕು. ಅದೆಲ್ಲ ಮಾಡುವಾಗ ತಂಗಿ ಅಲ್ವಾ. ಇದರಲ್ಲಿ ನೋಡಿ ಗೈಸ್, ಉಲ್ಟಾ. ಟಾಲ್ ಅಂದರೆ ಚಿಕ್ಕ ಇರೋದು, ವೆಂಟಿ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಿರೋದು. ಇದು ಗ್ರ್ಯಾಂಡಿ ಅಂತಂದರೆ ಮೀಡಿಯಮ್ ಸೈಜು. ಒಂದು ಕಾಫಿ ಇಲ್ಲಿ. ಹೋಗಿ ತಗೋಬಾ ಗೈಸ್. ಅಷ್ಟು ದೂರ ಹೋಗಿದ್ಲು, ನೆನ್ಪಿಸ್ಕೊಂಡು ವಾಪಸ್ ಬಂದ್ಬಿಟ್ಲು. ಹೋಗಿ ತಗೋಬಾ ಅಂತ ಅವಳೆ. ಇಲ್ಲ ನಿನ್ನ ಹೆಸರು? ಥ್ಯಾಂಕ್ ಯು. ಬಿಡು ಬಟ್ ಫೀಲ್ ದಿ ಕಾಫಿ. ನಾನು ಫಸ್ಟ್ ಒಂದು ಸ್ನ್ಯಾಪ್ ಹಾಕ್ಬಿಡ್ಬೇಕು. ಎಲ್ಲರೂ ಅದೇ ಮಾಡೋದು, ನಾನು ಒಬ್ಬಳೇ ಅಲ್ಲ. ಹೆಂಗೈತೆ? ಓಕೆನಾ? ಚಾಕೋ ಚಿಪ್ಸ್ ಸಿಗ್ತಿದ್ಯಾ? ಏನು ಮಾಡ್ತಾ ಇದ್ದೆ ನೀನು? ಏನು ಮಾಡಕ್ಕೆ ಬಂದಿದ್ಯಾ ಈಗ? ಏನೋ ಮಾಡ್ತಿದ್ದೆ. ಕಸ ಗುಡಿಸಿ ಬಾ ಬೇಗ, ಪಾಪ ಅವರೇ ಗುಡಿಸ್ತಾ ಇರ್ತಾರೆ ಯಾವಾಗಲೂ ಅಂತೀನಿ. ಏನು ಕಸ ಗುಡಿಸ್ಬೇಕು ಗೈಸ್? ಎದ್ದು ವಾಶ್ರೂಮ್ಗೆ ಹೋಗಿ ಬಂದಿದ ತಕ್ಷಣ ಕಸ ಗುಡಿಸು ಅಂತ ಹೇಳ್ತಾಳೆ. ನಮ್ಮನೆ ಎಲ್ಲ ಕಣೆ, ಇದು ಮದುವ್ರ ಮನೆ. ಯಾರ್ದಾದ್ರೂ ಆಗ್ಲಿ ಗುಡಿಸ್ಬೇಕಷ್ಟೇ. ಗುಡಿಸು ಬೇಗ. ಯಾರ್ದಿದೆ ಐಡಿಯಾ? ಮಂಗಳಮ್ಮ, ಪ್ರತಿದಿನ ನೀವು ಗುಡಿಸ್ತೀರ ಅಂದ್ಬಿಟ್ಟು ಈಗ ನನಗೆ ಗುಡ್ಸಕ್ಕೆ ಹೇಳವಳೆ. ಅವಳು ಹೇಳ್ದಂಗೆಲ್ಲ ಕೇಳ್ಬೇಕೀಗ ನಾನು. ಅದಕ್ಕೆ ಗುಡ್ಸು ಅಂತ ಹೇಳ್ತಾವಳೆ. ಗುಡಿಸ್ಲಾ? ನಾನು ಗುಡಿಸ್ತೀನಿ ಬಿಡಿ, ಸ್ವಲ್ಪ ಗುಡಿಸ್ತೀನಿ. ಕೊಡಿ ಪರವಾಗಿಲ್ಲ. ಅಕ್ಕನ್ ಟಾಸ್ಕ್ ಇದು, ಮಾಡ್ಲೇಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು ಅವರು. ಏನಿಲ್ಲ. ಮೂಲೆ ಮುಟ್ಕೆ ಎಲ್ಲ ಗುಡಿಸ್ಕೊ ಬರ್ಬೇಕಾ? ಆಂಟಿ ಪಾಪ ಕೆಳಗಡೆಯಿಂದಲೇ ನೋಡ್ಕೊಂಡು ಕೂರ್ಸವ್ರೆ. ಡೈಲಿ ಮಂಗಳಮ್ಮ ಕೊಡಿಸ್ತಾ ಇದ್ರು. ಏನ್ ಫ್ರೂಟ್ಸ್ ಅಣ್ಣ? ಫ್ರೂಟ್ಸಾ? ತಿನ್ನಕ್ಕೆ ಇನ್ನೆಂತಕ್ಕೆ ಫ್ರೂಟ್ಸ್ ಇನ್ನೆಂತ ಕೊಡ್ತಾರೆ ಮನೆಗೆ. ಸುಳು ಓದ್ಕೋತಾ ಇದ್ಲು, ಪಟ್ಟಂತ ಬಂದ್ಬಿಟ್ಟು ಕಸ ಗುಡಿಸು ಅಂತವಳೆ. ಫುಲ್ ಗುಡಿಸ್ಬೇಕಾ? ಒಂದು ಫ್ಲೋರ್ ಅಷ್ಟೇನಾ? ಫುಲ್ಲು. ಸುಮಾರು ಗಲೀಜ್ ಮಾಡವ್ರೆ. ಜಾಸ್ತಿ ಚೆನ್ನಾಗಿ ಐಸ್ ಒಡ್ಡಾಡಿ ಗಲೀಜ್. ನಾನು ಈ ಕಡೆಯಿಂದ ಗುಡಿಸ್ಕೊಡ್ತೀನಿ, ನೀವು ಆ ಕಡೆಯಿಂದ ಗುಡಿಸಿ. ಹೌದಾ? ಸಾಕ ಮೇಡಮ್? ಖುಷಿನಾ ಮೇಡಮ್? ಖುಷಿನೇ. ನೀಟಾಗಿ ಮಾಡು. ಸಾಕು ಮೆಟ್ಲೋದ್ ಗುಡಿಸು, ಓವರ್ಗಳು ಮಾಡಬೇಡ. ದುಮ್ಮು ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಕ್ಲೀನ್ ಮಾಡ್ಬೇಕಾನೆ. ಮಂಗಳಮ್ಮ ಮಾಡೋ ಕೆಲಸ ನೀಟಾಗಿ ಮಾಡ್ಬೇಕು ತಾನೆ? ರೋದ್ ಇಡ್ತಾಳೆ ಬ್ರೋ, ಏನು ಅಂತ ಗೊತ್ತಿಲ್ಲ. ವಿಡಿಯೋ ಆನ್ ಮಾಡು ಬಾ, ವಿಡಿಯೋ ಆನ್ ಮಾಡು ಬಾ. ಏನ್ ಮಾಡ್ಬೇಕು? ಯಾಕೆ?
ಹಿಮಾನಿ, Get up. she is giving task for me. I want to do that. Get up. ಫಾಸ್ಟ್. ಇದೆಲ್ಲ ಮಡಿಸಿಟ್ಬಿಟ್ಟು ಹಾ ಏನ ಇದೆಲ್ಲ ಮಡಿಸಿಟ್ಬಿಟ್ಟು ಹಾ ನೀಟಾಗಿ ಅಲ್ಲಿಡು. ಗುಡ್ ಮಾರ್ನಿಂಗ್. ಏನ್ ನನ್ನ ರೂಮಲ್ಲಿ ಏನ್ ಮಾಡ್ತಾವ್ರಿ ಇವರು ಅಂತ ನಿಶಾ ನೋಡ್ತಾವಳೆ. ಟಾಸ್ಕ್ ಕೊಟ್ಟಾಳ್ ಕಣಪ್ಪ ಸೇಯಿಂಗ್ ಎಸ್ ಎಲ್ಲ ಬಿಡ್ಸಿ. ನೀನು ಎದ್ಬಿಟ್ರೆ ಎಲ್ಲ ಮಡಿಸಿಟ್ಬಿಡ್ತೀನಿ ಒಂದೇ ಸತಿ. ಹಿಮಾನಿ, see what I am doing now. ಉಲ್ಟಾನಾಯ್ತು. ಏನೇನೆಲ್ಲ ಮಾಡಿಸ್ತಾರೆ. ಈಸಿ ಇದೆಲ್ಲ ಈಸಿ ರೈಸ್, ಏನು ಪರವಾಗಿಲ್ಲ. ನಿಮ್ ರೂಮ್ ಕ್ಲೀನ್ ಮಾಡಕ್ ಒಂದಿನ ಬೇಕು. ಅಷ್ಟು ಪಸಂದಾಗಿ ಇಟ್ಕೊಂಡಿದ್ದೀರಿ. ಇಲ್ಲೇ ಇಡಿ ಅಲ್ಲೇ ಕೇಳೆ. ಅದ್ರ ಮೇಲೆ ಇಡಿ. ಅದನ್ನು ಮಾಡಿಸಿ. ಯಾವ್ದನ್ನ? ಅದು ಬ್ಲೂ ಕಲರ್. Go and have breakfast. ನೀವು ವೈದ್ಲಿ ಏನೂ ತಿನ್ನೋದೇ ಇಲ್ಲ. ವಿಲ್ ನಾಟ್ ಈಟ್ ಎನಿಥಿಂಗ್. ಹೌದಾ? ಫುಲ್ಲಿ ಮಿಕ್ಸ್ಡ್ ಇನ್ ಸ್ಟಮಕ್. ಇವತ್ತಿನ ನಾಷ್ಟ ಚಪಾತಿ ಹಾಗೂ ಆಲೂಗಡ್ಡೆ ಪಲ್ಯ. ನಾಷ್ಟ ಮಾಡ್ಬೇಕಾದ್ರೆ ಬಿಡ್ತಾ ಇಲ್ಲ ಗಸ್. ವಿಡಿಯೋ ಆನ್ ಮಾಡಿ ನಾನು ಟಾಸ್ಕ್ ಕೇಳಬೇಕು ಅಂತಾರೆ. ಮೇಡಮ್ ಹೇಳಿ, ಲಾಸ್ಟ್ ಆಯ್ತು? ಇಲ್ಲ ಇನ್ನಿದೆ. ಇನ್ನೂ ಎಷ್ಟು ಕೊಟ್ಟಿದ್ದೀನಿ? ಆಯ್ತು ಟೈಮು ಆಗಿಲ್ಲ. ಇನ್ನು 24 hours ಆಗಿಲ್ಲ. ಇನ್ನು ನಿನ್ ಟೈಮು. ಅವಳನ್ನ ಬಿಟ್ರೆ ಮುದು ಬೆಳಗಾನ ಕೊಡ್ತಾಳೆ. ಅಕ್ಕ 11. ಹೇಳು ಬೇಗ. ಬಾವನ್ ಇಮಿಟೇಟ್ ಮಾಡು. ಈಗ ಅದೇನು ಇಮಿಟೇಟ್ ಏನೋ ಇರುತ್ತೆ. ಎಲ್ಲಾರ್ಗು ಒಂದೊಂದು ಮ್ಯಾನರಿಸಮ್ ಇರುತ್ತಲ್ವಾ. ನಂದಿನ್ ಮಾಡ್ಲಾ? ಅಯ್ಯೋ ಇಮಿಟೇಟಾ? ಏನು ಇಮಿಟೇಟ್ ಮಾಡಲಿ? 3 minutes ಇದ್ರೆ ಮಾಡ್ಬೇಕು. ಏನಿಲ್ಲ ಗೈಸ್, ಆಲ್ಮೋಸ್ಟ್ ನಾನು ನೋಡಿರುವಂಗೆ ನಮ್ಮ ಭಾವ ಅವರು ಮ್ಯಾನರಿಸಮ್ ಅಂತ ಅಷ್ಟೇ ನಾನು ನೋಡಿರೋದು. ಅವ್ರು ಫುಲ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡಕ್ ಬರಲ್ಲ. ಹಿಂಗೇನಾದ್ರು ಅಡುಗೆ ಮಾಡ್ತಾ ಇದ್ರೆ ಅದು ಹಾಕ್ಲಾ ಇನ್ನೊಂದು ಅಂತ ಹಿಂಗೆ ತಗೊಬಂದು ಹಿಂಗೆ ಹಾಕ್ತಾರೆ. ನೀನೇ ತರ ಟಾಸ್ ಕೊಟ್ಟಿರೋದು. ಚಂಪು ಕರೆಕ್ಟಾ? ಕರೆಕ್ಟ್. ಆಮೇಲೆ ಯಾವ ಹಿಂಗೆ ಹೋಯ್ತಾರೆ, ಫ್ರಿಜ್ ತೆಗಿತಾರೆ, ಫ್ರಿಜ್ ತೆಗೆದು ಐಸ್ ಕ್ರೀಮ್ ತೆಗಿತಾರೆ. ತಿಂದ್ಯಾ ಪುಣ್ಯ? ತಿಂದ್ಯಾ? ಹಾಕ್ಲಾ? ಹಾಕಲ್ಲ, ಮರ್ತೋಗಿರ್ತಾರೆ ಹೆಸರ. ಮೊದಲು ನಿಂತ ಮುಂದೆ ಬರ್ತಾ ಕೇಳು. ವಿನೋದ್. ವಿನೋದ್ ಅಂತ ಬರೋದೇ ಇಲ್ಲ ಗೈಸ್ ಸ್ಟಾರ್ಟಿಂಗ್. ವಿನೋದ್ ಅಂತಾರೆ. ಹಲೋ ವಿನೋದ್. ಇಷ್ಟ ಗೈಸ್ ಇಮಿಟೇಟ್. ನಮ್ಮ ಮದರ್ ಇಂಡಿಯಾ ಅವರು ಆರಾಮಾಗಿ ಅಕ್ಕಿ ಸೋಸ್ಕೊಂಡು ಕೂತಿದ್ದಾರೆ. ನೋಡಮ್ಮ ಕಟಿಂಗ್ ಹೆಂಗ್ ಮಾಡಿದೀವಿ. ಪೂರ್ಣಿ ಹೇಳ್ದಂಗೆ 24 ಗಂಟೆ ಕೇಳಿದೀನಿ ನೆನ್ನೆಯಿಂದ. ಹಳೇನೇನು ಹೇಳ್ತಾಳೆ ಎಲ್ಲನೂ. ಎಲ್ಲ ಮುಗೀತು. ಇನ್ನೊಂದಿದೆ. ಇನ್ನೊಂದಿದೆ. ದೊಡ್ಡವನ್ ಕಾಲ್ ಬಿಡು. ನಾನು ಅವಾಗ ಬೀಳ್ತಾ ಇರ್ತೀನಿ ಪೂಜೆ ಮಾಡ್ದಾಗೆಲ್ಲ. ಅದಕ್ಕೆ ಕಾಲು ಬೀಳ್ಬೇಕಾ? ಹೆಂಗ್ ಬೀಳ್ಬೇಕು? ಬೀಳ್ ತೋರ್ಸು ಒಂದ್ಸತಿ. ಒಂದ್ಸತಿ ಬೀಳ್ ತೋರ್ಸು. ನಿಮ್ಗೆ ಅಷ್ಟು ಬರಲ್ವಾ? ಆಯ್ತು ಹಿಡ್ಕೊಳವ. ಏನೇನು ಆಸೆ ಇದೆ ನಿನಗೆ? ನಮ್ಮ ಕೈಲಿ ಏನೇನು ಮಾಡಿಸ್ಬೇಕು ಅನ್ಕೊಂಡು ನೋಡಿ ಕಾಲು ಬೀಳ್ಬೇಕಂತ. ದೊಡ್ಡವ ನಿಂತ್ಕೋ. ಅಯ್ಯೋ ಅಯ್ಯೋ ನಮಸ್ಕಾರ. ಅಷ್ಟೇ. ಇಷ್ಟ ಗೈಸ್ ಈ ವ್ಲಾಗ್. ತಾಯಿಯ ಆಶೀರ್ವಾದದೊಂದಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಇದಾಗಿತ್ತು ನಮ್ಮ ಸೇಯಿಂಗ್ ಗೆಸ್ಟು ಪೂರ್ಣಿಮಾ. ಸಾಕಷ್ಟು ಟಾಸ್ಕ್ಗಳನ್ನ ಕೊಟ್ಲು. ಇನ್ನೂ ಸಖತ್ತಾಗಿ ಮಾಡಬೇಕಾಗಿತ್ತು, ಬಟ್ ಹೋಪ್ಫುಲ್ಲಿ ಟೈಮ್ ಸಾಲಿಲ್ಲ ಪಾಪ. ಅವಳಿಗೆ ಎಕ್ಸಾಮ್ಸ್ ಎಲ್ಲ ಇತ್ತು. ಈಗ ಬೀಳ್ಕೊಡುಗೆ ಸಮಾರಂಭ. ಇಬ್ರು ಹೋಗ್ತಾ ಇರೋದು ಮನೆಗೆ. ಥ್ಯಾಂಕ್ ಯು ಪೂರ್ಣ. ಬನ್ನಿ ಅವಾಗವಾಗ ಫ್ರೀ ಆಗಿದ್ದಾಗ. ಶೋರ್. ಇಷ್ಟ ಗೈಸ್ ಈ ವ್ಲಾಗ್ ನಿನಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್. ಮದನಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಸೀನ್ ದ ನೆಕ್ಸ್ಟ್ ಬ್ಲಾಗ್. ವರ್ಷದ ಫಸ್ಟ್ನೇ ಬ್ಲಾಗು ಚಾಲೆಂಜಿಂಗ್ ವಿಡಿಯೋ ಮಾಡಿದ್ದೀನಿ. ಈ ಇಯರೆಲ್ಲ ಚಾಲೆಂಜಿಂಗ್ ಹಾಗೆ ಇರಲಿ.
ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.